ಇನ್ನು ಡಿ ಕೆ ಶಿವಕುಮಾರ್ ಅವರ ಸಹೋದರ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಪರ ಲಾಭಿ ಮಾಡೋದಕ್ಕೆ ಡಿ ಕೆ ಸುರೇಶ್ ಅವರು ಹೋಗಿದ್ದಾರೆ ಅನ್ನುವಂಥ ಮಾತಿದೆ. ಕುರ್ಚಿ ಕದನ ಬೇರೆ ಆಗ್ತಾ ಇದೆಯಲ್ಲ, ಈ ಬೆನ್ನಲ್ಲೇ ಹೈಕಮಾಂಡ್ ಮೀಟಿಂಗ್ ಮಾಡ್ತಾ ಇದೆ. ಸೊ ಡಿ ಕೆ ಸುರೇಶ್ ಅವರು ಡೆಲ್ಲಿಗೆ ಹೋಗಿ ಲಾಬಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ. ಇವತ್ತು ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಸಹೋದರನ ಪರವಾಗಿ ಅಖಾಡಕ್ಕಿಳಿಯೋದಕ್ಕೆ ಡೆಲ್ಲಿಗೆ ಹೋಗಿದ್ದಾರೆ ಡಿ ಕೆ ಸುರೇಶ್ ಅವರು. ನಾಡಿದ್ದು ಡೆಲ್ಲಿಲಿ ಕಾಂಗ್ರೆಸ್ ಸಂಸದೀಯ ಮಂಡಳಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ರಾಜ್ಯದ ಕುರ್ಚಿ ಕದನದ ಬಗ್ಗೆ ಚರ್ಚೆ ಅಂತೂ ಆಗೇ ಆಗುತ್ತೆ 100%. ಸಹೋದರ ಡಿ ಕೆ ಶಿವಕುಮಾರ್ ಅವರ ಪರ ಡೆಲ್ಲಿಯಲ್ಲಿ ಡಿ ಕೆ ಸುರೇಶ್ ಅವರು ಲಾಬಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೋನಿಯಾ ಗಾಂಧಿ ಅವರು ಇವತ್ತು ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ನಾಳೆ ಮೀಟಿಂಗ್ ಇರುತ್ತೆ ಅನ್ನುವಂಥ ಸುದ್ದಿ ಮೊದಲು ಹರಿದಾಡಿತ್ತು. ಆದರೆ ಕನ್ಫರ್ಮ್ ಆಗಿ ಆಮೇಲೆ ಸಿಕ್ಕಿದ್ದೇನು ಅಂತಂದರೆ ಭಾನುವಾರ ನಡೆಯುತ್ತೆ ಅಂತ. ಸೊ ಅಲ್ಲಿಗೆ ಕುರ್ಚಿಯ ಕತೆ ಸೋನಿಯಾ ಜೊತೆಗೆ ಭಾನುವಾರ. ಸೊ ಸೂಪರ್ ಸಂಡೇ ವಿತ್ ಹೈಕಮಾಂಡ್ ನಾಯಕರ ಜೊತೆಗೆ ಏನು ಚರ್ಚೆ ಆಗುತ್ತೆ, ಈ ಸಿ ಎಂ ಕುರ್ಚಿಯ ಜಟಾಪಟಿ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಗೊತ್ತಿಲ್ಲ. ಅದಾದಮೇಲೆ 1ನೇ ತಾರೀಕಿನಿಂದ ಲೋಕಸಭಾ ಅಧಿವೇಶನ ಬೇರೆ ಶುರುವಾಗ್ತಾ ಇದೆ, ಅಂದರೆ ಮಾರನೇ ದಿನದಿಂದ, ಸೋಮವಾರದಿಂದ. ಸೊ ಹಾಗಾಗಿ ಸಂಡೇ ಒಳಗಡೆನೆ ಒಂದು ಅಂತಿಮ ನಿರ್ಧಾರಕ್ಕಂತೂ ಬರಲೇಬೇಕು. ಇಲ್ಲ ಅಂತಂದರೆ ಅದಾದಮೇಲೆ ಹೈಕಮಾಂಡ್ ನಾಯಕರೆಲ್ಲರೂ ಕೂಡ ಬ್ಯುಸಿ ಆಗಿಬಿಡ್ತಾರೆ ಲೋಕಸಭಾ ಅಧಿವೇಶನದಲ್ಲಿ. ಸೊ ಹಾಗಾಗಿ ಏನು ನಿರ್ಧಾರ ಇರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸಿದ್ದರಾಮಯ್ಯನವರನ್ನೇ ಮುಂದುವರಿಸ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಪಟ್ಟ ಒಲಿದು ಬರುತ್ತಾ? ಅದಕ್ಕೆ ಒಳ್ಳೆ ದಿನ ನೋಡಿಕೊಂಡು ನೀವು ಸರ್ಕಾರ ಫಾರ್ಮ್ ಮಾಡ್ಕೊಳ್ಳಿ ಅಥವಾ ಏನೋ ಸಂಪುಟ ರಚನೆ ಮಾಡ್ಕೊಳ್ಳಿ ಅಂತ ಏನಾದರೂ ಹೇಳ್ತಾರಾ? ಗೊತ್ತಿಲ್ಲ. ಅಥವಾ ಮುಂದೆ ನೋಡೋಣ, ಸೆಷನ್ ಮುಗಿದ ಮೇಲೆ ನೋಡೋಣ, ಅಥವಾ ಮುಂದಿನ ಬಜೆಟ್, ಈಗ ಸಿದ್ದರಾಮಯ್ಯನವರು ಆಲ್ರೆಡಿ ಒಂದು ಮಾತು ಹೇಳಿದ್ರಲ್ಲ, ಮುಂದಿನ ಬಾರಿಯ ಬಜೆಟನ್ನು ನಾನೇ ಮಂಡಿಸೋದು ಅಂತ. ಸೊ ಬಜೆಟ್ ಆದಮೇಲೆ ಏನಾದರೂ ಚೇಂಜಸ್ ಬೇಕಾದ್ರೆ ಮಾಡ್ಕೊಳ್ಳೋಣ, ಈಗ ಸದ್ಯಕ್ಕೆ ಬೇಡ ಅಂತ ಏನಾದರೂ ಮಾತುಗಳನ್ನು ಹೇಳ್ತಾರಾ ಹೈಕಮಾಂಡ್ ನಾಯಕರು? ಗೊತ್ತಿಲ್ಲ. ಎಲ್ಲವೂ ಕೂಡ ಸೂಪರ್ ಸಂಡೇ ಮೇಲೆ ನಿಂತಿದೆ. ಈ ಮೀಟಿಂಗ್ನಲ್ಲಿ ಕೇವಲ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮಾತ್ರ ಚರ್ಚೆ ಆಗೋದಲ್ಲ, ಬೇರೆ ಬೇರೆ ರೀತಿಯ ಚರ್ಚೆಗಳಾಗುತ್ತೆ. ಬಿಹಾರದಲ್ಲಿ ಸೋಲನುಭವಿಸಿದ ವಿಚಾರ ಸಂಬಂಧ ಈಗ ಆಲ್ರೆಡಿ ಸೋನಿಯಾ ಗಾಂಧಿ ಅವರನ್ನು ಬಿಟ್ಟು ಬೇರೆ ಹೈಕಮಾಂಡ್ ನಾಯಕರು ವರಿಷ್ಠರೆಲ್ಲರೂ ಕೂಡ ಚರ್ಚೆ ಮಾಡಿದ್ದಾರೆ. ಅದರ ಬಗ್ಗೆಯೂ ಸೋನಿಯಾ ಅವರ ಹತ್ರವೂ ಕೂಡ ಚರ್ಚೆ ಮಾಡ್ತಾರೆ, ಸೋಲಿನ ಪರಾಮರ್ಶೆಯ ಬಗ್ಗೆ. ಅದಾದಮೇಲೆ ಲೋಕಸಭಾ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಯಾವ ರೀತಿಯಾಗಿ ನಾವು ಹೋರಾಟವನ್ನು ಮಾಡಬೇಕು, ಯಾವ ವಿಷಯಗಳನ್ನು ನಾವು ಮಾತಾಡಬೇಕು, ಪ್ರಸ್ತಾಪ ಮಾಡಬೇಕು ಅನ್ನೋ ವಿಚಾರ ಬಗ್ಗೆಯೂ ಚರ್ಚೆ ಆಗುತ್ತೆ. ಮೀನ್ ವೈಲ್ ರಾಜ್ಯ ಕಾಂಗ್ರೆಸ್ ವಿಚಾರದ ಬಗ್ಗೆಯೂ ಚರ್ಚೆ ಆಗುತ್ತೆ. ಸೊ ಏನೇನು ಚರ್ಚೆ ಆಗುತ್ತೆ? ಸಂಡೇನೇ ಎಲ್ಲ ಫೈನಲ್ ಆಗುತ್ತಾ? ಕೇಳ್ತೀನಿ ನಮ್ಮ ಡೆಲ್ಲಿ ಪ್ರತಿನಿಧಿ ಸಂತೋಷ್ ಹೊಸಾಳಿ ಹತ್ರ. ಸಂತೋಷ್, ಎಲ್ಲವೂ ಕೂಡ ಸಂಡೇ ಮೇಲೆ ನಿಂತಿದೆ. ಸೂಪರ್ ಸಂಡೇ ವಿತ್ ಹೈಕಮಾಂಡ್ ನಾಯಕರ ಜೊತೆಗೆ ಏನೇನು ಚರ್ಚೆ ಮಾಡ್ತಾರೆ ಡಿ ಕೆ ಸುರೇಶ್ ಅವರು ಅಂತ. ಅಂದರೆ ಅವರು ಕೂಡ ಭೇಟಿ ಮಾಡ್ತಾರೆ ಅನ್ನುವಂಥ ಸುದ್ದಿ. ಬಟ್ ಡೋಂಟ್ ನೋ ಅವರಿಗೆ ಸಮಯ ಸಿಗುತ್ತಾ ಇಲ್ವಾ ಅಂತ, ಅದು ಸೆಕೆಂಡ್ರಿ. ಆದರೆ ಇಲ್ಲಿ ಪ್ರಮುಖವಾಗಿ ಭಾನುವಾರವೇ ಎಲ್ಲವೂ ಕೂಡ ಅಂತಿಮ ಆಗುತ್ತಾ ಅಂತ. ಯಾಕೆಂದರೆ ಮಾರನೇ ದಿನದಿಂದ ಡಿಸೆಂಬರ್ 1ನೇ ತಾರೀಕಿಂದ ಲೋಕಸಭಾ ಅಧಿವೇಶನ ಬೇರೆ ಸ್ಟಾರ್ಟ್ ಆಗೋದ್ರಿಂದ ಎಲ್ಲ ನಾಯಕರು ಬ್ಯುಸಿ ಆಗ್ತಾರೆ. ಸೊ ಏನು ಡಿಸಿಷನ್ ಬರ್ಬೋದು ಅಂತ? ಶರತ್, ಮುಖ್ಯವಾಗಿ ಗಮನಿಸಬೇಕಾಗಿರುವಂತ ವಿಚಾರ, ಈಗಾಗಲೇ ರಾಜ್ಯದಲ್ಲಿ ನಡೀತಿರುವಂತಹ ಕಾಂಗ್ರೆಸ್ ಬೆಳವಣಿಗೆಗಳನ್ನ ಸಂಪೂರ್ಣವಾಗಿ ಹೈಕಮಾಂಡ್ ಗಮನಿಸ್ತಾ ಇದೆ. ಜೊತೆಗೆ ಅಂತಿಮ ನಿಲುವುಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾಲವು ಕೂಡ ಸೂಕ್ತವಾಗುತ್ತೆ. ಈಗಾಗಲೇ ವೇಣುಗೋಪಾಲ್, ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ 3 ಪ್ರಮುಖ ನಾಯಕರುಗಳು ತಮ್ಮದೇ ಆದಂತಹ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಆದ್ರೆ ಇದು ಅಂತಿಮ ಸ್ವರೂಪವನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಈಗಾಗಲೇ ವಿದೇಶ ಪ್ರವಾಸದಲ್ಲಿದ್ದಾರೆ. ಇವತ್ತು ರಾತ್ರಿಯ ವೇಳೆಗೆ ದೆಹಲಿಗೆ ಬರ್ತಾರೆ ಅನ್ನೋದರ ಬಗ್ಗೆ ಮಾಹಿತಿ ಇದೆ. ದೆಹಲಿಗೆ ಆಗಮಿಸಿದ ಬಳಿಕ ಬಹುತೇಕ ನಾಳೆ ಸಂಜೆ ವೇಳೆಗೆ ಅಥವಾ ನಾಡಿದ್ದು ಭಾನುವಾರ ಒಂದು ಸಭೆ ಕೂಡ ನಡೆಯಲಿದೆ. ಅದು ಮುಖ್ಯವಾಗಿ ಡಿಸೆಂಬರ್ 1ನೇ ತಾರೀಕಿಂದ ಆಗಲಿರುವಂತಹ ಸಂಸತ್ನ ಚಳಿಗಾಲದ ಅಧಿವೇಶನಕ್ಕೆ ಸಂಬಂಧಪಟ್ಟ ಹಾಗಾಗಿ ಅಧಿವೇಶನ ಮುಂಚಿತವಾಗಿ ಕಾಂಗ್ರೆಸ್ನಲ್ಲಿ ನಡೆಯಲಿರುವಂತಹ ಸಂಸದೀಯ ಮಂಡಳಿಯ ಚೇರ್ಪರ್ಸನ್ ಆಗಿರುವಂತಹ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಅದಾದ ಬಳಿಕ ಕರ್ನಾಟಕದ ಈ ಒಂದು ರಾಜಕೀಯ ವಿದ್ಯಮಾನಗಳ ಬಗ್ಗೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳನ್ನ ಒಂದು ನಿರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಸಹಜವಾಗಿ ಕಾಂಗ್ರೆಸ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸ್ವತಃ ಕರ್ನಾಟಕದವರೇ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಆಗಿರುವಂತಹ ಬೆಳವಣಿಗೆಗಳೇನು, ಜೊತೆಗೆ ಯಾವ ರೀತಿಯ ನಿಲುವುಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿದೆ, ಎಷ್ಟು ಮಟ್ಟಿಗೆ ಇದು ಲಾಭ ಮತ್ತು ನಷ್ಟವಾಗುತ್ತೆ ಪಕ್ಷಕ್ಕೆ, ಏನು ಬದಲಾವಣೆ ಮಾಡಬೇಕು ಅಥವಾ ಆಸ್ ಇಟ್ ಈಸ್ ಕಂಟಿನ್ಯೂ ಆಗ್ಬೇಕು, ಸ್ಟೇಟಸ್ ಕೋ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸೂಕ್ತ ಸಮಯ ಅನ್ನುವಂಥದ್ದನ್ನು ಕೂಡ ಅವರಿಗೆ ತಿಳಿಸುವ ಸಾಧ್ಯತೆಗಳಿರುತ್ತೆ. ಕಾಂಗ್ರೆಸ್ ಅಧಿನಾಯಕಿ ಆಗಿರುವಂತಹ ಸೋನಿಯಾ ಗಾಂಧಿ ಕೊಡುವಂತ ಸೂಚನೆ ಏನಿರುತ್ತೆ, ಸಿದ್ದರಾಮಯ್ಯ ಮುಂದುವರಿದಂತಹ 2.5 ವರ್ಷಕ್ಕೆ ಮುಂದುವರಿಯಲಿ ಅಥವಾ ಬದಲಾವಣೆ ಮಾಡಿ ಪಕ್ಷಕ್ಕೆ
ಸಾಕಷ್ಟು ದುಡಿಮೆಯನ್ನ ಮಾಡಿದ್ದಾರೆ. ಪಕ್ಷಕ್ಕೆ ನಿಷ್ಠಾವಂತರಾಗಿರುವಂತಹ ಶಿವಕುಮಾರ್ ಅವರನ್ನ ಕಂಟಿನ್ಯೂ ಮಾಡಿ ಬದಲಾವಣೆ ಮಾಡಿ ಅನ್ನುವಂಥದ್ದನ್ನ ಡೈರೆಕ್ಷನ್ ಕೊಟ್ರೆ ಅದನ್ನ ನಿರ್ಧಾರವನ್ನ ಜಾರಿಗೆ ತರುವಂತದ್ದು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಗಲೇ ಇರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಭಾನುವಾರ ಅಥವಾ ನಾಳೆ 2 ದಿನಗಳ ಒಳಗಾಗಿ ನಡೆಯಲಿರುವಂತಹ ಈ ಒಂದು ಸಣ್ಣ ಸಭೆಯಲ್ಲಿದೆ. ಇದು ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿರುವಂತದ್ದು. ಜೊತೆಗೆ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಈ ಒಂದು ಚರ್ಚೆಗಳೇನಿದೆ, ಮುಖ್ಯಮಂತ್ರಿ ಬದಲಾವಣೆ ಜೊತೆಗೆ ಬೇರೆ ಬೇರೆ ಆಂಗಲ್ಗಳಲ್ಲಿ ನಡೀತಿರುವಂತಹ ಆಯಾಮಗಳಲ್ಲಿರುವಂತಹ ಚರ್ಚೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕೋದಕ್ಕೂ ಕೂಡ ಹೈಕಮಾಂಡ್ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವ ಸಾಧ್ಯತೆಯನ್ನ ನಿರೀಕ್ಷೆ ಮಾಡಬಹುದು. ಎಸ್, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ.